I came across this amazing protein bar, PHAB. ಇದನ್ನ ಫ್ಯಾಬ್ ಅಂತಾರೋ ಫ್ಯಾಬ್ಯುಲಸ್ ಅಂತಾರೋ ನನಗಂತೂ ಗೊತ್ತಿಲ್ಲ. ಲಿಸನ್ ಟು ಮೀ ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ಹಲವಾರು ಜನ ಪ್ರೋಟೀನ್ ಬಾರ್ಸ್ ನೀವು ಕನ್ಸ್ಯೂಮ್ ಮಾಡೋರಾಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನೀವು ಯಾವಾಗ ಪ್ರೋಟೀನ್ ಬಾರ್ ಕನ್ಸ್ಯೂಮ್ ಮಾಡ್ತಿರ್ತೀರಾ ನೀವು ಫ್ಯಾಟ್ ಒಳಗಡೆ ಇಲ್ಲ ಕಾರ್ಬ್ ಒಳಗಡೆ ಕಾಂಪ್ರಮೈಸ್ ಮಾಡಬೇಕಾಗ್ತಿರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅವರು ಒಂದಷ್ಟು ಪ್ರಾಡಕ್ಟ್ಸ್ ಒಳಗಡೆ ದೇ ಹ್ಯಾವ್ ನೀಲ್ಡ್ ಇಟ್. ಏನಕ್ಕೆ ಅಂತಂದರೆ ಇದು ಒಂದು 11 grams ಪ್ರೋಟೀನ್ ಬರ ಅಂತ ಒಂದು ಪ್ರೋಟೀನ್ ಬಾರ್. ಇದರ ನ್ಯೂಟ್ರಿಯೆಂಟ್ಸ್ ನೀವು ನೋಡಿದ್ರಿ ಅಂತಂದರೆ 11 ಪ್ರೋಟೀನ್, 14 ಕಾರ್ಬ್ಸ್, ಅದರೊಳಗಡೆ ಡಯಟ್ರಿ ಫೈಬರ್ ಬಂದು 4 grams ಇದೆ, ಮತ್ತು ಫ್ಯಾಟ್ ಬಂದು 3 grams. ಲಿಟ್ರಲಿ ನೋಡಿ, ನೀವು 11 grams ಪ್ರೋಟೀನಿಗೆ ನಿಮಗೆ 3 grams ಫ್ಯಾಟ್ ಅಷ್ಟೇ ಬರ್ತಿರೋದು. ಎಲ್ಲರಿಗೂ ಇದೇ ಪ್ರಾಬ್ಲಮ್ ಇರೋದು. ಪ್ರೋಟೀನ್ ಜಾಸ್ತಿ ಬರ್ತಿತ್ತು ಅಂತಂದರೆ ಫ್ಯಾಟ್ ಜಾಸ್ತಿ ಇರುತ್ತೆ ಅನ್ನೋ ಪ್ರೋಟೀನ್ ಬಾರಲ್ಲಿ ಎಸ್ಪೆಷಲಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಸೂಪರ್ ಯು ಅವರ ಪ್ರೋಟೀನ್ ಬಾರ್ ಇದೆ, 10 gram ಪ್ರೋಟೀನ್ ಬಾರ್. ಇವ್ರದ್ದು 10 gram ಪ್ರೋಟೀನ್, ಕಾರ್ಬ್ 20, ಬಟ್ ಫ್ಯಾಟ್ ಬಂದು 10 ಫ್ಯಾಟ್. ಇದೇ ಪ್ರಾಬ್ಲಮ್ ಆಗ್ತಿರೋದು. ಮಾರ್ಕೆಟ್ ಒಳಗಡೆ 10 grams ಆಫ್ ಪ್ರೋಟೀನ್ ಕೊಡ್ತಿದ್ದಾರೆ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಲೈಕ್ 10 to 20 grams ಆಫ್ ಫ್ಯಾಟ್ ಅಲ್ಲೇ ಆಟಾಡ್ತಾರೆ. ಬಟ್ ದೇ ಹ್ಯಾವ್ ಲಿಟ್ರಲಿ ನೇಲ್ಡ್ ಇಟ್. ಈ 11 gram ಪ್ರೋಟೀನ್ ಬಾರ್ ಮಾತ್ರನೇ ಅಲ್ಲ, ಅವ್ರದ್ದೇನಿಗೆ 21 gram ಆಫ್ ಪ್ರೋಟೀನ್ ಬಾರಲ್ಲಿ ಕೂಡ ನೀವು ನೋಡಿದ್ರೆ 5.8 grams ಆಫ್ ಫ್ಯಾಟ್ ಅಷ್ಟೇನೆ, ವಿಚ್ ಇಸ್ ಅಮೇಝಿಂಗ್. ನಿಜವಾಗ್ಲೂ ಒಂದು ಹೈ ಪ್ರೋಟೀನ್ ಲೋ ಫ್ಯಾಟ್ ಡಯಟ್ನ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ಈ ಪರ್ಟಿಕ್ಯುಲರ್ ಪ್ರೋಟೀನ್ ಬಾರ್ಸ್ ಯೂಶಲಿ ನಿಮಗೆ ಆಗೋದಿಲ್ಲ. ಸಸ್ಟೈನಬಲ್ ಕೂಡ ಏನಕ್ಕೆ ಮ್ಯಾಕ್ರೋ ಬ್ಯಾಲೆನ್ಸಿಂಗ್ ಮಾಡಬೇಕಾಗಿರುತ್ತೆ. ಸೂಪರ್ ಯು ಇಸ್ ರಿಯಲಿ ಗುಡ್, ಬಟ್ ನಿಮಗೆ ಮ್ಯಾಕ್ರೋ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅಂತಂದರೆ ಎಸ್ಪೆಷಲಿ ಈ ರೀತಿಯಾದ ಬ್ರ್ಯಾಂಡ್ಸ್ನ ಕನ್ಸಿಡರ್ ಮಾಡ್ತೀರಾ ಅಂದರೆ ಒಳ್ಳೆಯದು. ಐ ಆಮ್ ನಾಟ್ ಲೈಕ್ ಪ್ರಮೋಟಿಂಗ್ PHAB, ಬಟ್ ಐ ಫೆಲ್ಟ್ ಈ ಪ್ರೋಟೀನ್ ಬ್ಯಾಂಡ್ಸ್ನ ಟ್ರೈ ಮಾಡ್ತಿದ್ದೆ ನಾನು. ಇದ್ರದ್ದು ಇನ್ನೊಂದು ಕೂಡ ಇದೆ, ವೇಫರ್ ಸ್ಟೈಲ್, ದಟ್ ಈಸ್ ಆಲ್ಸೋ ಅಮೇಝಿಂಗ್. ಅದನ್ನು ಕೂಡ ಟ್ರೈ ಮಾಡಿ. ಬಟ್ ಐ ಫೆಲ್ಟ್ ಫಾರ್ ಲೋ ಫ್ಯಾಟ್ ದಿಸ್ ಇಸ್ ರಿಯಲಿ ಗುಡ್. ಸೊ ಇನ್ ಕೇಸ್ ಇಫ್ ಯು ಆರ್ ಪ್ಲಾನಿಂಗ್ ಟು ಹ್ಯಾವ್ ಪ್ರೋಟೀನ್ ಬಾರ್, ಡೂ ಟ್ರೈ ದಿಸ್.